ಮನಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ. ಈ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ತುಂಬ ತುಂಬ ಅದ್ಭುತವಾಗಿ ಸೊಗಸಾಗಿ ಆಡಿದ್ದೀರಿ ಕಾಳಿಂಗಸ್ವಾಮಿ ಅವರೇ. ಮರೀಲಿಕ್ಕಾಗದೇ ಇರತಕ್ಕಂಥ ಗೀತೆಗಳನ್ನ ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಹಲವಾರು ಭಾಷೆಗಳಲ್ಲಿ ಹಾಗೂ ಹಲವಾರು ಚಿತ್ರಗಳಲ್ಲಿ ಆಡುವುದರ ಮುಖಾಂತರವಾಗಿ ಮತ್ತು ಅಭಿನಯ ಮಾಡುವುದರ ಮುಖಾಂತರವಾಗಿ ಹಲವಾರು ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸಿರುವಂತಹ ಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯರವರ ಕುರಿತಾದಂಥ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ. ನಿಜವಾಗಲೂ ಕೂಡ ಸಂದರ್ಶಕರು ಒಬ್ಬ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಕೇಳಬೇಕು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಭಾಳ ಖುಷಿಯಾಗ್ತಾಯಿದೆ. ಯಾಕೆಂತೇಳಿದ್ರೆ ಭಾರತ ದೇಶದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಪ್ರಾಂತ್ಯದಲ್ಲಿ ಸುಮಾರು 5-6 ಭಾಷೆಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಗಾಯನವನ್ನು ಮಾಡುವ ಮೂಲಕ ಸ್ವರ ಮಾಧುರ್ಯವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿ ಹೋಗಿರ್ತಕ್ಕಂಥವ್ರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಅವರು ಎಲ್ಲ ಭಾಷೆಗಳಲ್ಲೂ ಕೂಡ ಹಾಡುಗಳನ್ನು ಹಾಡುವ ಮೂಲಕ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗಾಯನ ಸಂಸ್ಕೃತಿಯನ್ನು ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ. ವಿಶೇಷವಾಗಿ ನೂರಾರು ಗಾಯಕರಿದ್ದಾರೆ. ಆದರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂನವರಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅದನ್ನು ಭಾಳ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಯಾವ ನಾಯಕ ನಟ ಹೊಸದಾಗಿ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಿದ್ದನೋ ಆ ನಾಯಕ ನಟನ ಧ್ವನಿಗೆ ಹೋಲುವಂತೆ ಧ್ವನಿಯನ್ನು ಕೊಡುವ ಮೂಲಕ ಗಾಯನವನ್ನು ಮಾಡ್ತಾಯಿದ್ರು. ಅವರು ಹೊಸ ಗಾಯಕರಾಗಿರ್ಬೋದು, ಹೊಸ ನಟರಾಗಿರ್ಬೋದು, ಹಳೆ ನಟರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವರ ಧ್ವನಿಗೆ ಹೊಂದಿಕೊಳ್ಳುವಂಥ ಗಾಯನವನ್ನು ಮಾಡಿಕೊಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ವಿಶೇಷ. ನಿಜ ಸರ್. ಈಗ ವಿಷ್ಣುವರ್ಧನ್ ಅವ್ರಿಗೆ ಆಡ್ಬೇಕಾದ್ರೆ ವಿಷ್ಣುವರ್ಧನ್ ಥರನೇ ವಾಯ್ಸು. ನೋಡಿ, ಅದೇ ಅವರು ಅಂಬರೀಷ್ ಇದು ಮಾಡಿದ್ರೆ ಅಂಬರೀಷ್ ಥರ ವಾಯ್ಸು. ಹೌದೌದು. ನೋಡಿ, ಅದೇ ವಿಶೇಷತೆ. ಯಾವ ಸಣ್ಣ ಕಲಾವಿದ ಬರಲಿ, ಅವ್ರಿಗೂ ಕೂಡ ಗಾಯನವನ್ನು ಮಾಡಿಕೊಟ್ಟಿದ್ದಾರೆ. ರಘುವೀರ್ ಅಂತಕ್ಕಂಥ ಒಬ್ಬ ಹೊಸ ಪರಿಚಯ ಮುಖ, ಅವ್ರಿಗೂ ಕೂಡ ಅವ್ರ ಧ್ವನಿನಲ್ಲಿ ಆಡ್ಕೊಟ್ಟಿದ್ದಾರೆ. ಕೆ ಶಿವರಾಮ್ ಅವ್ರಿಗೆ ಒಂದು ಚಲನಚಿತ್ರವನ್ನು ಮಾಡುವಾಗ ಅವ್ರ ಧ್ವನಿನಲ್ಲಿ ಆಡ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಧ್ವನಿಗೆ ಮಾತ್ರ ಸ್ವಲ್ಪ ಹೋಲಿಕೆ ಆಗ್ತಿರ್ಲಿಲ್ಲ ಅವ್ರದ್ದು. ಇನ್ನು ಉಳಿದಂಥ ಎಲ್ಲ ಕಲಾವಿದರಿಗೂ ಕೂಡ ಅವರ ಧ್ವನಿ ಹೋಲಿಕೆ ಆಗುವಂಥ ಹಾಡುಗಳನ್ನು ಆಡುವ ಮೂಲಕ ನಿಜವಾಗ್ಲೂ ಕೂಡ ನಟರೇ ಇದರಲ್ಲಿ ಆಡಿರ್ಬೋದೇನೋ ಅನ್ನುವಷ್ಟು ಅವರ ಧ್ವನಿಯನ್ನು ಬದಲಾಯಿಸಿ ಅವರು ಹಾಡಾಡ್ತಿದ್ರು. ಅದರಲ್ಲೂ ಕೂಡ ಶ್ರೀರಾಮಚಂದ್ರ ಅಂತೇಳಿ ರವಿಚಂದ್ರನ್ ಅವರ ಫಿಲಮ್ಗೆ ಆಡಿರ್ತಕ್ಕಂಥ ಒಂದು ಹಾಡಿದೆಯಲ್ಲ, ಎಷ್ಟು ಚಂದವಾಗಿ ಆ ಸುಂದರಿ ನಿನ್ನ ಸುಂದರ ಮೋರೆ ವಸಿ ನೋಡುವೆ ಅಂತ ಹೇಳಿ ಒಂದು ಅದ್ಭುತ ಇರ್ತಕ್ಕಂಥ ಗಾಯನವನ್ನು ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಧ್ವನಿಯೇನೋ ಅನ್ನೋ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ದಾಟ್ನಲ್ಲಿ ಆಡಿಕೊಟ್ಟಿದ್ದಾರೆ. ಜೊತೆಗೆ ತಮಿಳಿನಲ್ಲಾದರೂ ಅಷ್ಟೇ ರಜನಿಕಾಂತ್ ಅವ್ರಿಗಾಗ್ಬೋದು, ವಿಜಯಕಾಂತ್ ಅವ್ರಿಗಾಗ್ಬೋದು, ಮತ್ತು ಎಲ್ಲ ವಿಜಯ್ ಪ್ರತಿಯೊಬ್ಬ ನಟರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಅವರ ಧ್ವನಿಗೆ ಹೊಂದಿಕೊಳ್ಳುವಂಥ ಧ್ವನಿಯನ್ನು ಬದಲಾಯಿಸ್ಕೊಂಡು ಆಡಾಡ್ತಿರೋ ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇರ್ತಕ್ಕಂಥ ವಿಶೇಷ. ನಿಜವಾಗ್ಲೂ ಕೂಡ 30,000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ಈ ಸಾರಸ್ವತ ಲೋಕಕ್ಕೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಕೂಡ ಏನಾದ್ರು ಸಂಗೀತ ಲೋಕ ಏನಾದ್ರು ಇವತ್ತು ಮಾತಾಡ್ತಾ ಇದೆ, ಧ್ವನಿ ಕೇಳಿಸ್ತಾ ಇದೆ, ಎಲ್ಲರ ಕಿವಿಗೆ ಇಂಪು ತರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೋಡಿಯನ್ನು ಮಾಡ್ತಾಯಿದೆ ಅಂದರೆ ಅದು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಸ್ವರವನ್ನು ರೆಕಾರ್ಡಿಂಗ್ ಮಾಡಿ ಅವರ ಧ್ವನಿಯನ್ನು ಗೂಡಿಸಿರೋದರಿಂದ ಒಂದು ದಕ್ಷಿಣ ಭಾರತದ ಚಲನಚಿತ್ರಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಮೆರುಗನ್ನು ತಂದು ಕೊಟ್ಟು ಹೋಗಿದ್ದಾರೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಹಾಡಂತೂ ಯಾವತ್ತೂ ಕೂಡ ಮರಲಿಕ್ಕಾಗದೇ ಇರತಕ್ಕಂಥ ಹಾಡುಗಳನ್ನೇ ಆಡಿಕೊಟ್ಟಿದ್ದಾರೆ. ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಆಡಿದ್ದಾರೆ. ನಿಜವಾಗ್ಲೂ ಕೂಡ ಹೃದಯಕ್ಕೆ ಮುಟ್ಟುವಂಥ ಹಾಡು, ಅದೊಂದು ಅಂತಲಲ್ಲ, ಪ್ರತಿಯೊಂದು ಹಾಡಾದರೂ ಅಷ್ಟೇ ಅವರು ಎಷ್ಟು ಚಂದವಾಗಿ ಆ ಕಲಾವಿದನಿಗೆ ಹೊಂದಿಕೊಳ್ಳುವಂಥ ಕಲಾವಿದನ ಧ್ವನಿಯೇನೋ ಇದು ಅನ್ನುವಂತೆ ವಿಷ್ಣುವರ್ಧನ್ಗಾಗ್ಬೋದು, ಅಂಬರೀಷ್ಗವ್ರಿಗಾಗ್ಬೋದು, ರಮೇಶ್ ಅವ್ರಿಗಾಗ್ಬೋದು, ರವಿಚಂದ್ರನ್ಗಾಗ್ಬೋದು, ಪ್ರತಿ ಎಲ್ಲ ನಟರಿಗೂ, ಪ್ರತಿಯೊಬ್ಬ ನಟ ಶಿವರಾಜ್ ಕುಮಾರ್ಗಾದಾಗೆ ಶಿವರಾಜ್ ಕುಮಾರ್ ಅವರ ಧ್ವನಿನೇ ಬೇರೆ. ಆದರೆ ಅವರ ಚಲನಚಿತ್ರದಲ್ಲೂ ಕೂಡ ವಿಶೇಷವಾಗಿ ಆಡುವ ಮೂಲಕ ಶಿವರಾಜ್ ಕುಮಾರ್ ಅವರೇ ಆಡಿದ್ದಾರೆ ಅನ್ನೋ ರೀತಿಯೇ ಧ್ವನಿಯನ್ನು ಬದಲಾಯಿಸುವ ಮೂಲಕ ಈ ಕನ್ನಡ ಸಾರಸ್ವತ ಲೋಕಕ್ಕೆ, ತಮಿಳಿಗೆ ಮತ್ತು ತೆಲುಗಿಗೆ ಹಾಗೂ ಮಲಯಾಳ ಸಿನಿಮಾದಲ್ಲಿ ಮತ್ತು ಹಿಂದಿ ಸಿನಿಮಾದಲ್ಲೂ ಕೂಡ ಹಲವಾರು ಗೀತೆಗಳನ್ನು ಎಷ್ಟು ಅದ್ಭುತವಾಗಿ ಆಡಿಕೊಡುವ ಮೂಲಕ ಈ ಭಾರತ ದೇಶದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಒಂದು ಸಾರಸ್ವತ ಲೋಕಕ್ಕೆ ಅವರು ತಮ್ಮ ಸಂಗೀತ ಪ್ರೇಮವನ್ನು ಬಿತ್ತಿ ಹೋಗಿದ್ದಾರೆ. ಅವರು ಭಾವಗೀತೆಗಳನ್ನ ಆಡಿದ್ದಾರೆ, ಹಲವಾರು ಭಕ್ತಿಗೀತೆಗಳನ್ನ ಆಡಿದ್ದಾರೆ, ಹಲವಾರು ದೇಶ ಪ್ರೇಮ ಸಾರುವಂಥ ಗೀತೆಗಳನ್ನು ಕೂಡ ಆಡಿ ಹೋಗಿದ್ದಾರೆ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯವರನ್ನು ನಿಜವಾಗ್ಲೂ ಕೂಡ
ಹಾಡು ಬರಲಿ, ಆಕಾಶವಾಣಿ ಬರಲಿ, ರೇಡಿಯೋ ಬರಲಿ, ಯಾವುದೇ ಮಾಧ್ಯಮ ಬರಲಿ, ಪ್ರತಿಯೊಂದರಲ್ಲೂ ಕೂಡ ಅವರ ಧ್ವನಿಯನ್ನು ಎತ್ತಿದ ತಕ್ಷಣವೇ ಥಟ್ಟಂತ ಎಲ್ಲರ ಕಿವಿ ಮನಸ್ಸುಗಳನ್ನು ನೆಟ್ಟಗಾಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗಾಯನವನ್ನು ಈ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಮತ್ತು ಅವರ ಅಭಿನಯದಲ್ಲೂ ಕೂಡ ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಅಭಿನಯವನ್ನು ಕೂಡ ಮಾಡಿ ಹೋಗಿದ್ದಾರೆ. ಅವರ ಮಾಂಗಲ್ಯಂ ತಂತು ನಾನೇನ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ತಂದೆ ಪಾತ್ರವನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಉದ್ಯಮಿ ಪಾತ್ರವನ್ನು ಮಾಡಿ ಹೋಗಿದ್ದಾರೆ. ಮುದ್ದಿನ ಮಾವದಲ್ಲಿ ಒಬ್ಬ ಮುಗ್ಧ ಮಾವನ ಪಾತ್ರವನ್ನು ಕೂಡ ತುಂಬ ಚೆಂದವಾಗಿ ಅಭಿನಯಿಸಿದ್ದಾರೆ. ಹೀಗೆ ಹಲವಾರು ಚಿತ್ರಗಳಲ್ಲಿ ಅವರು ಮಾಡಿ ಹೋಗಿದ್ದಾರೆ. ಬಟ್ ಅವುಗಳನ್ನ ಕೆಲವನ್ನ ಮರಿಲಿಕ್ಕೆ ಆಗದೆ ಇರತಕ್ಕಂಥ ಎಂತೆಂಥ ಚಂದವಾಗಿರ್ತಕ್ಕಂಥ ಹಾಡನ್ನು ಮಂತ್ರಾಲಯದ ಮೇಲೆ ಹಾಡಾಡಿದ್ದಾರೆ. ಅವರು ಮಹದೇಶ್ವರ ಸ್ವಾಮಿಯವ್ರ ಮೇಲೆ ಹಾಡಾಡಿದ್ದಾರೆ. ಆಯ್ತಲ್ಲ, ಎಲ್ಲ ಹಾಡುಗಳನ್ನು ಕೂಡ ಈ ನಾಡಿಗೆ ಹಾಡುವ ಮೂಲಕ ಎಲ್ಲ ಗಾಯಕಿಯರ ಜೊತೆಗೂ ಕೂಡ ಅವರು ಹಾಡಿದ್ದಾರೆ. ಅದರಲ್ಲೂ ಎಸ್ ಜಾನಕಿಯವ್ರ ಜೊತೆಗೆ ಆಗ್ಬೋದು, ಚಿತ್ರಾಮ್ನವ್ರ ಜೊತೆಗೆ ಆಗ್ಬೋದು, ಪ್ರತಿಯೊಬ್ಬರ ಜೊತೆಗೂ ಕೂಡ ಅವರು ಹಾಡುವ ಮೂಲಕ ಅವರು ಅದ್ಭುತವಾಗಿರ್ತಕ್ಕಂಥ ಗಾಯನ ಪ್ರಪಂಚವನ್ನು ಈ ಭೂಮಿ ಮೇಲೆ ಬಿಟ್ಟು ಹೋಗಿದ್ದಾರೆ. ಅವರು ನಮ್ಮನ್ನು ಅಗಲಿರ್ಬೋದು, ಅದರ ಪ್ರತಿದಿನವೂ ಕೂಡ ಅವರ ಸ್ವರ ಮತ್ತು ಅವರು ಆಡುವ ಮಾತಿರ್ಬೋದು, ಎದೆ ತುಂಬಿ ಆಡುವೇನು ಅಂತಕ್ಕಂಥ ಒಂದು ಟಿ ವಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ರು. ಎಷ್ಟು ಅದ್ಭುತವಾಗಿ ಅವರ ಕನ್ನಡವನ್ನು ಮಾತಾಡ್ತಿದ್ರು ಅಂತ ಹೇಳಿದ್ರೆ ಭಾಳ ಮುಗ್ಧತೆಯಿಂದ ಎಂಥ ಒಂದು ಕೇಳುಗಣ್ಣು ಕೂಡ ತನ್ನತ್ತ ಸೆಳೆಯುವಂತೆ ಮಾತನಾಡ್ತಕ್ಕಂಥ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯೇ ಒಂದು ಅದ್ಭುತ. ಅವರು ಈ ಭಾರತ ದೇಶಕ್ಕೆ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನು ನಾವು ಕೇಳುವ ಮೂಲಕವೇ ಈ ಭೂಮಿ ಇರುವವರೆಗೂ ಕೂಡ ಅವರ ಸ್ವರ ಯಾವತ್ತೂ ಅಜರಾಮರ ಅಂತಕ್ಕಂಥ ಮಾತನ್ನು ಇವತ್ತು ಹೊಂದಲಿಕ್ಕಾಗೋದಿಲ್ಲ ಸರ್. ಮನಸೇ ಬದುಕು ನಿನಗಾಗಿ, ಭವನೆ ನಿನಗಾಗಿ, ಈ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ತುಂಬ ಅದ್ಭುತವಾಗಿ ಸೊಗಸಾಗಿ ಆಡಿದ್ದೀರಿ ಕಳಂಸ್ವಾಮಿ ಅವರೇ. ಮರಿಲಿಕ್ಕಾಗದೇ ಇರತಕ್ಕಂಥ ಗೀತೆಗಳನ್ನ ಈ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಸರ್. ಅವರಿಗೆ ನಿಜವಾಗ್ಲೂ ಕೂಡ ನಮ್ಮ ದಕ್ಷಿಣ ಭಾರತದ ಎಲ್ಲ ಅಭಿಮಾನಿಗಳ ಪರವಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ ಸರ್, ಧನ್ಯವಾದಗಳು.